ಗಲಭೆ ಆಯಿತು ಅದೇ ಜಾಗದಿಂದ ನೀಡ್ತಿದ್ದೇವೆ. ಈಗಲೂ ಕೂಡ ನಿನ್ನೆ ರಾತ್ರಿ ನಡೆದ ಘಟನೆ ಈಗಲೂ ಕೂಡ ಹೇಗಾಯಿತು ಘಟನೆ ಅನ್ನೋದು ಸಂಬಂಧಪಟ್ಟಂತೆ ಅನೇಕ ಸಾಕ್ಷ್ಯಗಳು ಸ್ಥಳದಲ್ಲೇ ಇದೆ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆದ ಈ ಗಲಭೆ ಇದು ಕೋಮು ಗಲಭೆ ಅಲ್ಲ, ಗುಂಪು ಘರ್ಷಣೆ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಫಸ್ಟ್ ರಿಯಾಕ್ಷನ್ ಇದು. ಕೋಮು ಗಲಭೆ ನಡೆದಿದೆ ಅಂತ ಹೇಳೋಕ್ಕಾಗಲ್ವಂತೆ. ಇದೊಂದು ಸಣ್ಣ ಪ್ರಮಾಣದ ಘಟನೆ. ಪ್ರೊಸೆಷನ್ ಹೋಗ್ತಿದ್ದ ಸಂದರ್ಭದಲ್ಲಿ ಅವ್ರು ಕಲ್ಲು ಹೊಡೆದ್ರು ಅಂತ ಹೇಳಿ ಇವರು ಕಲ್ಲು ಹೊಡೆದ್ರು. ಅಲ್ಲಿ ಪೊಲೀಸರ ಒಂದು ಪ್ಲಾಟೂನ್ ಇತ್ತು. ಹೀಗಾಗಿ ಎಲ್ಲವೂ ಕೂಡ ಕಂಟ್ರೋಲ್ ಇದೆ. ಇಲ್ಲದೆ ಹೋದ್ರೆ ಇನ್ನೂ ದೊಡ್ಡದಾಗಿ ಆಗ್ತಾ ಇತ್ತು. ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು, ಕೇಳಿಸ್ಕೊಳ್ಳಿ ಗೃಹ ಸಚಿವರ ರಿಯಾಕ್ಷನ್. ಸ್ಥಳದಲ್ಲೇ KSRP ಪ್ಲಾಟೂನ್ ಕೂಡ ನಿನ್ನೆನೇ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ನಾನು ADG ಲಾ ಆ್ಯಂಡ್ ಆರ್ಡರ್ನವ್ರನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದರು. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ. ಯಾವುದೇ ಘಟನೆಗಳು ಮುಂದುವರೆದಿಲ್ಲ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮು ಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಇದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದರೆ ಹೆಚ್ಚು ಅದನ್ನು ಪ್ರಚಾರ ಕೊಡೋಕ್ಕೆ ಹೋಗಬೇಡಿ. ಸ್ಥಳದಲ್ಲೇ KSRP ಪ್ಲಾಟೂನ್ ಕೂಡ ನಿನ್ನೆನೇ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ನಾನು ADG ಲಾ ಆ್ಯಂಡ್ ಆರ್ಡರ್ನವ್ರನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದರು. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ. ಯಾವುದೇ ಘಟನೆಗಳು ಮುಂದುವರೆದಿಲ್ಲ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮು ಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು. ಆಕಸ್ಮಿಕ ಘಟನೆ ಅಷ್ಟೇ, ನೀವು ಪ್ರಚಾರ ಕೊಡಬೇಡಿ ಅಂತ ಹೇಳಿ ಗೃಹ ಸಚಿವರು ಹೇಳ್ತಿದ್ದಾರೆ. ಪ್ರಚಾರ ಕೊಡೋಕೆ ಇದು ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲ. ಇಲ್ಲಿ ನಾವು ಮಾಡ್ತಾ ಇರೋದು ಪ್ರಚಾರ ಅಲ್ಲ, ವಾಸ್ತವದ ಪ್ರದರ್ಶನ. ಅಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ, ಹೇಗೆ ಹಾಳಾಯಿತು ಕಾನೂನು ಸುವ್ಯವಸ್ಥೆ ಅನ್ನೋದ್ರ ನೈಜ ಚಿತ್ರಣ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆಗೆ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳು. ಪೆಟ್ರೋಲ್ ಬಾಂಬ್, ಲಾಂಗು ಮಚ್ಚು ಬಳಕೆಯಾಗಿದೆ. ಇದೆಲ್ಲ ನಾಗಮಂಗಲದಲ್ಲಿ ಒಂದು ಸಮುದಾಯದ ಜನ ಪ್ರತಿನಿತ್ಯ ಮನೇಲಿ ಬಳಸೋ ವಸ್ತುಗಳ. ಹಿಂಗೊಂದು ಕಲ್ಲು ತೂರಾಟ ಆಗ್ತಿದೆ ಅಂದ ತಕ್ಷಣ ತಗೊಂಬಂದಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಬಳಕೆ ಮಾಡ್ಕೊಂಡಿದ್ದಾರಲ್ಲ. ನಿಮ್ಮ ಪ್ರಕಾರ ಆಕಸ್ಮಿಕವೇ ಘಟನೆ ಆಗಿದ್ರೆ ಇದೆಲ್ಲವೂ ಕೂಡ ಲಾಂಗು ಮಚ್ಚು ಪೆಟ್ರೋಲ್ ಬಾಂಬು ಇದೆಲ್ಲವೂ ಕೂಡ ಆನ್ ಸ್ಪಾಟ್ ಆ ಕ್ಷಣಕ್ಕೆ ಕಿಡಿಗೇಡಿಗಳ ಕೈಯಲ್ಲಿ ರೆಡಿ ಇತ್ತಲ್ಲ, ಅದು ಹೆಂಗೆ ಆಕಸ್ಮಿಕ? ಇದು ಪ್ರೀ ಪ್ಲ್ಯಾನ್ಡ್ ಅಲ್ಲ ಅನ್ನೋದಕ್ಕೆ ಯಾವ ಸಾಕ್ಷಿ ಇದೆ? ಉತ್ತರ ಕೊಡಬೇಕು ಪರಮೇಶ್ವರ್ ಅವರು. ಹಾಗೆ ಇನ್ನೊಂದು ಪ್ರಶ್ನೆ ಕಡೆ ಗಮನ ಕೊಡೋಣ. ಕೋಮು ಗಲಭೆ ಅಂತ ಇದನ್ನ ಕರಿಬೇಡಿ. ಏನಂತ ಕರೆಯೋದು ಹಾಗಾದ್ರೆ? ಗಣೇಶ ಪ್ರೊಸೆಷನ್ನು, ಅದ್ರ ಮೇಲೆ ಒಂದು ಸಮುದಾಯದವರ ಕಲ್ಲು ತೂರಾಟ, ಆಮೇಲೆ ಪರಿಸ್ಥಿತಿ ಉದ್ವಿಗ್ನ. ಇದು ಕೋಮು ಗಲಭೆ ಅಲ್ಲ ಅನ್ನೋದಾದ್ರೆ, ಕೇವಲ ಘರ್ಷಣೆ ಅನ್ನೋದಾದ್ರೆ ಉದ್ದೇಶ ಬೇಕಲ್ಲ. ಯಾಕಾಯ್ತು ಅಟ್ಯಾಕು? ಯಾಕೆ ಹೊಡೆದ್ರು ಗಣೇಶ ವಿಸರ್ಜನೆಯ ಮೆರವಣಿಗೆ ಮೇಲೆ ಕಲ್ಲು? ಯಾವ ಉದ್ದೇಶದಿಂದ ಹೊಡೆದ್ರು? ಆ ಉದ್ದೇಶವನ್ನು ಏನಂತ ಕರೀತಾರೆ? ಉತ್ತರ ಕೊಡಬೇಕು ಪರಮೇಶ್ವರ್ ಅವರು. ಇದರ ಜೊತೆಗೆ ನಾಗಮಂಗಲಕ್ಕೆ ಬೆಂಕಿ ಇಟ್ಟಿದ್ದು ಸಣ್ಣ ಘಟನೆನಾ? ಕಣ್ಣೀರು ಹಾಕ್ತಿದ್ದಾರೆ. ಸಾಲ ಸೋಲ ಮಾಡಿ ಬದುಕು ಕಟ್ಕೊಂಡಿದ್ವಿ, 16 ವರ್ಷದಿಂದ ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಇದ್ವಿ, ರಾತ್ರಿ ಬಂದು ನಮ್ಮ ಬದುಕನ್ನ ಸರ್ವನಾಶ ಮಾಡಿದ್ದಾರೆ. ಮನೆಗಳಿಗೆ ಕಲ್ಲು ತೂರಾಟ, ಮಾಜಿ ಶಾಸಕರಿಗೆ ಅವ್ರ ಮನೆ ಮೇಲೆ ಕಲ್ಲು ತೂರಾಟ, ಪೊಲೀಸರ ಮೇಲೆ ಕಲ್ಲು ತೂರಾಟ. ಇದು ಸಣ್ಣ ಘಟನೆನಾ? ಪರಮೇಶ್ವರ್ ಅವ್ರ ಪ್ರಕಾರ ಇದು ಸಣ್ಣ ಘಟನೆ. ಹಾಗಾದ್ರೆ ದೊಡ್ಡದಾಗಿ ಏನಾಗಬೇಕಾಗಿತ್ತು? ಬೆಂಕಿ ಹಚ್ಚಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ, ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಓಡಾಡಿದ್ದಾರೆ ಕಿಡಿಗೇಡಿಗಳು ರಸ್ತೆಯಲ್ಲಿ. ಇದು ಸಣ್ಣ ಘಟನೆನಾ? ಹಾಗಾದ್ರೆ ಗೃಹ ಸಚಿವರ ಪ್ರಕಾರ ದೊಡ್ಡ ಘಟನೆ ಅಂದ್ರೆ ಇನ್ನು ಹೆಂಗಾಗತ್ತೆ? ಪ್ರಶ್ನೆ ಕೇಳಬೇಕು. ಇದು ಆಕಸ್ಮಿಕ ಘಟನೆ ಅಂತ ಹೇಳಿ ಈಗಲೂ ಕೂಡ ಇಷ್ಟೆಲ್ಲ ದೃಶ್ಯ ಸತತವಾಗಿ ನಿನ್ನೆ ರಾತ್ರಿಯಿಂದ ಲಭ್ಯವಾಗ್ತಾ ಇದೆ. ಇದೆಲ್ಲ ಗಮನಿಸಿದ ಮೇಲೂ ಕೂಡ ಆಕಸ್ಮಿಕವಾಗಿ ಆದ ಘಟನೆ ಅಂತ ಅನ್ನಿಸ್ತಾ ಇದೆಯಾ? ಪರಮೇಶ್ವರ್ ಅವರು ಇದಕ್ಕೂ ಕೂಡ ಉತ್ತರ ಕೊಡಬೇಕು. ಇದರ ಜೊತೆಯಲ್ಲಿ ಪೆಟ್ರೋಲ್ ಬಾಂಬ್ ತಂದಿದ್ದು ಆಕಸ್ಮಿಕನಾ? ನಾನು ಆಗ್ಲೇ ಕೇಳಿದೆ, ರೆಡಿ ಇರುತ್ತಾ?
ಇಂಥ ಕಿಡಿಗೇಡಿಗಳ ಕೈಯಲ್ಲಿ ಪೆಟ್ರೋಲ್ ಬಾಂಬ್ 24 ಗಂಟೆ ಕೂಡ ಇರುತ್ತಾ, ದಿನದ 24 ಗಂಟೆ ಕೂಡ? ಹಿಂಗೊಂದು ಘಟನೆ ಆಗ್ತಿದೆ ಅಂದ ತಕ್ಷಣ ಆಕಸ್ಮಿಕವಾಗಿ ಅದನ್ನು ಎಸ್ತು ಬಿಡೋದು. ಇಂಥದ್ದೊಂದು ಪ್ರೊಸೆಷನ್ ಬರುತ್ತೆ, ಆ ಸಂದರ್ಭದಲ್ಲಿ ಘರ್ಷಣೆ ಮಾಡಬೇಕು ಅನ್ನೋ ಉದ್ದೇಶ ಹೊಂದಿದ್ದೇನೆ. ಕೈಯಲ್ಲಿ ಲಾಂಗು ಮಚ್ಚು ಪೆಟ್ರೋಲ್ ಬಾಂಬನ್ನು ಹಿಡಿದಿರಲಿಲ್ವಾ ಕಿಡಿಗೇಡಿಗಳು? ಹೇಗೆ ನಾವು ನಂಬೋದು ಇದು ಆಕಸ್ಮಿಕವಾಗಿ ನಡೆದ ಘಟನೆ? ಪೆಟ್ರೋಲ್ ಬಾಂಬ್ ಕೂಡ ಆನ್ ಸ್ಪಾಟ್ ದಿಢೀರ್ ಅಂತ ಬಂದ್ಬಿಡ್ತು, ಆಕಸ್ಮಿಕ. ಹೆಂಗೆ ನಂಬೋದು ಇದನ್ನ? ಇದ್ರ ಜೊತೆಗೆ 2 ಗುಂಪಿನವರನ್ನ ಕೂಡ ಅರೆಸ್ಟ್. 2 ಗುಂಪು ನಡೀತಾ ಇದ್ದಿದ್ದು ಗಣೇಶ ವಿಸರ್ಜನೆಯ ಮೆರವಣಿಗೆ, ಕಲ್ಲು ತೂರಾಟ ಆಗಿದ್ದು ಕೂಡ ಗಣೇಶ ವಿಸರ್ಜನೆಯಲ್ಲಿ ಭಾಗಿಯಾಗಿದ್ದವ್ರ ಮೇಲೆ ಆ ಗುಂಪಿನಲ್ಲಿದ್ದವರು ಅರೆಸ್ಟ್. ಈಗ ಮಹಿಳೆಯರು ಹೇಳ್ತಿರೋ ಪ್ರಕಾರ ಗುಂಪಲ್ಲಿ ಇಲ್ಲದೆ ಇರೋರು ಅರೆಸ್ಟ್. ಮನೆಗೆ ಬಂದು ಮಲಗಿದ ಮಕ್ಕಳನ್ನ ಎತ್ತಾಕೊಂಡು ಹೋಗಿದ್ದಾರೆ. ಯಾಕೆ? ಒಂದು ಸಮುದಾಯದವರು, ಯಾವ ಸಮುದಾಯದವರಿಂದ ಈ ಘಟನೆ ಪ್ರಾರಂಭ ಆಯಿತು ಅನ್ನೋ ಆರೋಪ ಇದೆ, ಅವ್ರನ್ನ ಮಾತ್ರ ಅರೆಸ್ಟ್ ಮಾಡಿದ್ರೆ ನಿಮ್ಮ ವೋಟ್ ಬ್ಯಾಂಕಿಗೆ ಧಕ್ಕೆ ಆಗುತ್ತಾ? ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗುತ್ತಾ? ಬ್ಯಾಲೆನ್ಸ್ ಇಂಥ ಘಟನೆಯಲ್ಲೂ ಕೂಡ ಬ್ಯಾಲೆನ್ಸ್ ಮಾಡೋ ಪ್ರಯತ್ನವಾಗಿ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಯಾರನ್ನು ತೋರ್ಸಕ್ಕೆ ಹೊರಟಿದ್ದಾರೆ? ಯಾರಿಗೆ ಸಮಾಧಾನ ಪಡಿಸ್ಲಿಕ್ಕೆ ಹೊರಟಿದ್ದಾರೆ? ಪ್ರಶ್ನೆ ರಿಪಬ್ಲಿಕ್ ಕನ್ನಡದ್ದು. ಉತ್ತರ ಕೊಡ್ತಾರ ಗೃಹ ಸಚಿವರು? ಕಾದ್ ನೋಡೋಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.